ಕಾರ್ಯಕ್ರಮದಲ್ಲಿ ರಾಮಾಂಜನೇಯ ದೇವಸ್ಥಾನದಲ್ಲಿ ತಮ್ಮೆಲ್ಲರಿಗೂ ಅಮೃತವನ್ನೇ ಉಣಬಡಿಸ್ತಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರು ಶಿವನಾಗಯ್ಯ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಶರಣಾಗತನಾಗಿ, ಹಾಗೆಯೇ ಸಂಗೀತ ಕಲಾ ಬಳಗವೇ ಮತ್ತು ಈ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣು ಶಿವ ಶರಣಾರ್ಥಿಗಳು. ಇಲ್ಲಿಯ ಪರಂತರವಾಗಿ 9 ದಿನಗಳ ಕಾಲ ಪೂಜ್ಯರು ಹೇಳ್ಕೊತ ಬಂದಿದ್ದರು. ಏನು ಹೇಳ್ಕೊತ ಬಂದಿದ್ರಂದ್ರೆ, ಸೀತಾಗ ಎಂದೂ ಸುಖ ಸಿಗಲೇ ಇಲ್ಲ. ಸಿಕ್ಕತ್ತೇನ್ರಿ? 3 ವರ್ಷ ಆತು ಕೇಳಾಕತ್ತೀವಿ ನಾವು. 3 ವರ್ಷ ಪ್ರತಿ ವರ್ಷ 9 ದಿವಸ 27 ದಿನ ಆಯಿತು, 1 ತಿಂಗಳಾಯ್ತು, ಕೇಳಿವಿಲ್ಲ. ಸುಖ ಸಿಕ್ಕೈತನು? ಸುಖ ಸಿಕ್ಕಿಲ್ಲ. ಆದ್ರೆ ಸುಖ ಎಲ್ಲೈತೆ ಅಂತೇಳಿ ಮನುಷ್ಯ ಹುಡುಕ್ಯಾಡ್ಕೋತ ಹೊಂಟಾನ. ಹಂಗೆ ಸುಖ ಎಲ್ಲೈತಿ ಆದ್ರೆ ಆ ಸುಖ ಎಲ್ಲೈತಂದ್ರೆ ತನ್ನಲ್ಲಿನೇ ಐತಿ, ತನ್ನಲ್ಲಿನೇ ಐತಿ. ಅದ್ರ ಹೇಳಿ ಕೊಡಕ್ಕೆ ಒಬ್ಬ ಸಮರ್ಥ ಸದ್ಗುರು ಬೇಕು. ಪುಣ್ಯಾತ್ಮರೇ, ನಿಮಗೆ ಗೊತ್ತಿರಲಿ, ಈಗಿನ ಕಾಲದ ಸೀತಾಗಳಿಗೆ ಯಾರೇ ಬೈದರು ಮಾಡಿದ್ರು ಅಥವಾ ವನವಾಸಕ್ಕೆ ಕಳಿಸಿದ್ರಂದ್ರೆ ಏನು ಮಾಡ್ತಾರಂತ ಕೇಳಿದ್ರೆ, ಕೈ ಚೀಲ ಹಿಡ್ಕೊಂಡು ಬಸ್ ಫ್ರೀ ಐತೆ ಅಂತೇಳಿ ಆಧಾರ್ ಕಾರ್ಡ್ ಹಿಡ್ಕೊಂಡು ಹೊಂಟ ಬಿಡ್ತಾರೆ. ಎಲ್ಲಿಗೆ? ತವ್ರ ಮನೆಗೆ. ಆದ್ರೆ ಆ ಸೀತೆ ಹಂಗೆ ಮಾಡಲಿಲ್ಲ. ಪತಿವ್ರತೆ ಇದ್ದಳಕ್ಕೆ. ಪತಿವ್ರತೆ ಇರೋದ್ರಿಂದ ಮತ್ತು ಇನ್ನೊಂದು ಏನಂತ ಕೇಳಿದ್ರೆ, ತಮ್ಮ ಪ್ರಾರಬ್ಧ ಕರ್ಮ ಇರೋ ತನಕ ಅದು ಏನಿರ್ತತಲ್ಲ ನಾವು ಜೀವನದಾಗ ಉಂಡೇ ತೀರಬೇಕು. ಎಲ್ಲಿ ಹೋದರೂ ಬಿಡಂಗಿಲ್ಲ. ಪ್ರಾರಬ್ಧ ಕರ್ಮ ಇರ್ತೈತಿ, ಇರೋ ತನಕ ನಮಗೆ ಕಷ್ಟ ಇರೋವೇ. ಆದ್ರೆ ಪೂಜ್ಯರು ಮುಂದೆ ಹೇಳ್ಕೊತ ಬಂದಿದ್ರು. ಯಾಕೆ ಈಗ ಭಾಳ ಹೇಳಬೇಕಾದ್ರೆ ಸಮಯವಿಲ್ಲ, ಆಗಲೇ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಮುಂದೆ ಒಂದು ಮಾತನ್ನು ಹೇಳಿದರು. ರಾಷ್ಟಿಗೆ ರಾಮಗೂ ಮತ್ತು ಸೀತಾಗೂ ಲಕ್ಷ್ಮಣಗೂ ಸಾವು ಬತ್ತು. ಕರೆಯದೇ ಬರೋವರು ನಮ್ಮ ಜೀವನದಲ್ಲಿ 2 ಮಂದಿ ಅದಾರಂತ. ಕರೆಯದೇ ಬರೋವರು ನಮ್ಮ ಬೀಗರು ಬಿದ್ದರು. ಲಗ್ನಕ್ಕೆ ಕಾರ್ಯಕ್ರಮಕ್ಕೆ ನಾವು ಕುಂಕುಮ ಅರಿಶಿಣ ಹಚ್ಚಿ ಕರ್ಕೊಂಡು ಬರ್ತೀವಿ. ನಮ್ಮ ಮನೆಗೆ ಕಾರ್ಯಕ್ರಮ ಇತ್ತು, ಬರ್ರಿ ಅಂತೇಳಿ. ಆದರೆ 2 ಮಂದಿ ನಮ್ಮ ಜೀವನದಾಗೂ ಬರ್ತಾರೆ, ನಿಮ್ಮ ಎಲ್ಲರ ಜೀವನದಾಗೂ ಬರ್ತಾರೆ. ಯಾರು ಅಂತ ಕೇಳಿದ್ರೆ, ಮುಪ್ಪು ಮತ್ತು ಸಾವು. ಮುಪ್ಪು ಎಲ್ಲರಿಗೂ ಬರ್ತೈತಿಲ್ಲ. ಆದರೆ ನಿಮಗೆ ಗೊತ್ತಿರಲಿ, 2018-19ರಲ್ಲಿ ಒಂದು ಮಹಾಮಾರಿ ರೋಗವನ್ನು ಬಂದಿತ್ತು. ಯಾವುದು? ಕೊರೋನಾ ಅಂತಕ್ಕಂಥದ್ದು. ಅದು ಸಣ್ಣವ್ರು ನೋಡ್ತಿತ್ಲ, ದೊಡ್ಡವ್ರು ನೋಡ್ತಿತ್ಲ, 10 ವರ್ಷದವಾದಿ, 100 ವರ್ಷದವಾದಿ, 200 ವರ್ಷದ ಎಲ್ಲರಿಗೆ ಎತ್ಕೊಂಡು ಹೋಗಿಬಿಡ್ತಿತ್ತು. ಯಾರ್ಯಾರು ಉಳ್ದಾರ, ಯಾರ್ಯಾರು ಹೋಗ್ಯಾರ. ಆದ್ರೆ ಒಬ್ಬ ಇಂಗ್ಲೀಷ್ ಮಾತುಗಾರ ಒಂದು ಮಾತನ್ನು ಹೇಳ್ತಾನೆ, ದ ಡೆತ್ ಈಸ್ ಗ್ರೌಂಡ್ ಲೆವೆಲರ್ ಅಂತ. ಅದು ಬತ್ತಲ್ಲ, ಎಲ್ಲರೂ ಹೋಗೋದೆ. ಒಮ್ಮೆ ಏನಾಗಿತ್ತು, ಒಬ್ಬ ನಾ ಸಾಯಬಾರ್ದು ಹೇಳಿದ್ರಲ್ಲ ಪೂಜ್ಯರು, ಸಾಯಬಾರ್ದು. ಮನುಷ್ಯ ಎದಕ್ಕೆ ಹೆದರ್ತಾನೆ ರೀ? ಸಾವಕ್ಕೆ ಹೆದರ್ತಾನೆ. ಒಬ್ಬರು ಮಹಾತ್ಮರ ಹತ್ರ ಬಂದು ಯಾರೋ ಕೇಳಿದ್ರಂತ, ಸ್ವಾಮಿಗಳ ನಾ ಸಾಯಬಾರ್ದಂದ್ರೆ ಇದಕ್ಕೊಂದು ಏನಾರು ಉಪಾಯ ಇರಬೇಕಲ್ಲ. ಪ್ರತಿಯೊಂದು ಸಮಸ್ಯೆ ಇದೆ, ಆ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರ್ತದೆ. ಮತ್ತು ಪರಿಹಾರ ಇದ್ದ ಬಳಿಕ ಅವ ಬಂದು ಕೇಳಿದಂತ, ನಾ ಸಾಯಬಾರ್ದಂದ್ರೆ ಏನು ಮಾಡ್ಬೇಕ್ರಿ ಅಂತ ಕೇಳಿದಂತ. ಗುರುಗಳು ಹೇಳಿದ್ರಂತ, ಸಾಯಬಾರ್ದಂತ ವಿಚಾರ ಮಾಡಿದೆ ಅಂದ್ರೆ ನೀನು ಹುಟ್ಟೇಬಾರ್ದು ಅಂತ ಹೇಳಿದ್ರಂಥವ್ರು. ಹುಟ್ಟಲಿಲ್ಲ ಅಂದ್ರೆ ಸಾವು ಬರೋದೇ ಇಲ್ಲ. ಆದರೂ ಇವ ಏನು ಮಾಡಿದ್ದ, ಸಾವು ಬರಬಾರ್ದು ಅಂತೇಳಿ ಸುಮ್ಮನೆ ಕುತ್ಕೊಂಡಿದ್ದ. ಒಂದು ದಿವಸ ಯಮ ಬಂದು ಹಿಂಗೆ ಪಾಶೆ ಹಾಕ್ತಾನ, ಎತ್ಕೋಬೇಕಂತಾನ. ಆ ಮನುಷ್ಯ ಹೇಳ್ತಾನ, ಈಗಾಗಲೇ ಬಿಸಿಲು ದಿಂದಾಗ ಬಂದಿದ್ದಿ, ಈ ನಮ್ಮ ಭಾಗ ಬಿಸಿಲು ನಾಡು, ಬಿಸಿಲಾಗ ಬಂದಿದ್ದಿ, ಸ್ವಲ್ಪ ಶರ್ಬತ್ ಕುಡಿಯಕತ್ತಿ ಕುಂಡ್ರು ಅಂತ ಹೇಳ್ತಾನ. ನೋಡ್ರಿ, ಯಮಧರ್ಮನಿಗೆ ಶರ್ಬತ್ ಕುಡಿಸಾಕತ್ತಿದ್ದ ಯಾರು? ಈ ಭೂಲೋಕದ ಮನುಷ್ಯ. ಶರ್ಬತವನ್ನು ಕುಡಿಸ್ಬೇಕಾದ್ರೆ ಏನು ಮಾಡಿದ ಅಂತಂದ್ರೆ, ಮೆಡಿಕಲ್ ಒಂದು 4 ನಿದ್ದೆ ಗುಳಿಗೆಯನ್ನು ತಂದು ಅದರೊಳಗೆ ಹಾಕಿದ್ದ. ನಿದ್ದೆ ಗುಳಿಗೆ ಅದಕ್ಕೆ ಕೆಲಸ ಮಾಡೋದ. ಅದು ಮನುಷ್ಯ ಇರಲಿ ದೇವರಿರಲಿ, ಅದು ಏನು ಮಾಡ್ತೈತಿ? ನಿದ್ದೆ ಹೊಡಿಸ್ತೈತಿ. ಆ ನಿದ್ದೆ ಹೊಡೆಯೋ ಕಾಲದಾಗ ಯಮ ನಿದ್ದೆ ಮಾಡಾಕತ್ತಿದ್ದ. ಈ ಮನುಷ್ಯ ಏನು ಮಾಡಿದ್ದ ಅಂತ ಕೇಳಿದ್ರೆ, ಏನು ಮಾಡಿದ್ದ, ತನ್ನ ಹೆಸರ ಲಿಸ್ಟ್ದಾಗ ಮೇಲಿತ್ತಲ್ಲ ಅದನ್ನು ತೆಳಗೆ ಹಾಕಿದ್ದ. ನೋಡ್ರಿ, ಇನ್ನೂ ಬದುಕಬೇಕಂತೇಳಿ ಆಸೆ ಐತಲ್ಲ, ಆ ಆಸೆ ಇರೋದ್ರಿಂದ ತನ್ನ ಹೆಸರು ತೆಳಗೆ ಹಾಕಿದ್ದ. ತೆಳಗೆ ಹಾಕಿದ ಕೂಡಲೇ ಯಮ ಎದ್ದು ಹೇಳ್ತಾನ, ಎದ್ದು ಬೆಳಕ ಮುಖಾಯ್ಕ ತಕ್ಕೊಂಡಂತ, ಅಲ್ಲ ಇಷ್ಟು ದಿನ ನಾ ಬರೀ ಕೆಲಸನ ಮಾಡ್ಕೋತದೀನಿ. ಮನುಷ್ಯ 8 ತಾಸು ಅಷ್ಟೇ ಕೆಲಸ ಮಾಡ್ತಾನೆ. ಸ್ವಾಮಿಗಳು ಪುರಾಣ ಹೇಳ್ಬೇಕಾರೆ 2 ತಾಸು ಮಾಡ್ತಾರೆ. ಆದ್ರೆ ಯಮ ಎಂದೂ ಕೆಲಸ ಬಿಟ್ಟು ನಿತ್ತ ಇಲ್ಲವ. ಇಲ್ಲಿ ತನಕ ಯಾರೂ ನಿದ್ದೆ ಮಾಡಿಸಿಲ್ಲ. ಇವತ್ತು ನಾನು ನಿದ್ದೆ ಮಾಡೀನಿ, ನೀ ಒಳ್ಳೆ ಪುಣ್ಯವಂತ, ನಾನು ಏನು ಮಾಡ್ತೀನಿ, ನಿನ್ನ ಲಿಸ್ಟ್ದಾಗ ನಿನ್ನ ಹೆಸರು ಮೇಲೈತಲ್ಲ, ನಾನು ತೆಳಗಿಂದ ಚಾಲೂ ಮಾಡ್ತೀನಿ ಅಂದು ಪರಮಾತ್ಮ. ನೋಡ್ರಿ, ಅಂದರೆ ಸಾವು ಬತ್ತಂದ್ರೆ ಅದು ಯಾರಿಗೂ ಬಿಡಂಗಿಲ್ಲ ಅಂತಂದ್ರೆ ನಾವು ಈ ಮನುಷ್ಯ ಜೀವನದಲ್ಲಿ ಹುಟ್ಟಿ ಬಂದೀವಿ ಅಂತಂದ ಬಳಕೆ ಏನು ಮಾಡಬೇಕು? ಅದಕ್ಕೆ ನಿಜಗುಂಡ್ರು ಹೇಳ್ತಾರೆ, ನರ ಜನ್ಮದಿಂದಿಹದೊಳು ಮಿಗಿಲುಂಟೆ. ಮನುಷ್ಯ ಜನ್ಮಕ್ಕಿಂತದ್ದು ಯಾವುದಾದ್ರೂ ಜನ್ಮ ಶ್ರೇಷ್ಠ ಐತನು? 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಒಮ್ಮೆ ಬರ್ತದೆ. ಯಾರಾದರೂ ಹಿಂದೆ ಮತ್ತು ಮುಂದೆ ಹುಟ್ಟ್ಯಾರೇನು? ಹುಟ್ಟಿದವ್ರು ಯಾರೂ ಹೇಳಿಲ್ಲ, ಹೋದವರು ಯಾರೂ ಹೇಳಿಲ್ಲ.
ಅದಕ್ಕೆ ಪುಣ್ಯಾತ್ಮರೇ ಅವ್ರು ಯಾರೂ ಹೇಳಿಲ್ಲ ಅಂತಂದ ಬೆಳಕ ನಾವು 84 ಲಕ್ಷ ಜೀವರಾಶಿಗಳಲ್ಲಿ ಒಮ್ಮೆ ಬಂದೀವಿ ಅಂತಂದ ಬೆಳಕ ಈ ಜನ್ಮದ ಸಾರ್ಥಕವನ್ನು ಮಾಡ್ಕೋಬೇಕು. ಆ ಸಾರ್ಥಕ ಮಾಡ್ಕೋಬೇಕಂದ್ರೆ ಏನು ಮಾಡ್ಬೇಕ್ರಿ? ಬರೀ 9 ದಿನ ಪುರಾಣ ಹಚ್ಚಿ 9 ದಿನನೇ ಬಂದು ಕೇಳಿ ಮುಗಿಸೋದು ಅಲ್ಲ. ಅದು ಏನು ಮಾಡ್ಬೇಕಂದ್ರೆ ನಮ್ಮಲ್ಲಿ ಸಂಸ್ಕಾರವನ್ನು ಮೂಡಬೇಕು, ಒಳ್ಳೆಯ ಸಂಸ್ಕಾರವನ್ನು ಬೀಳಬೇಕು. ಸಂಸಾರ ಕಟುವೃಕ್ಷಸ್ಯ ದ್ವೇಫಲೆ ಹೇಮೃತೋಪಮೆ ಸುಭಾಷಿತ ರಸಾಸ್ವಾದ ಸಂಗತಿ ಸುಜನೇ ಜನೇ ಅಂತ. ಈ ಸಂಸಾರ ಇದು ಒಂದು ಕಹಿಯಾದ ಮರ ಐತಿ. ಅದರಲ್ಲಿ ಪರಮಾತ್ಮ ಏನು ಮಾಡ್ಯಾನ? 2 ಒಳ್ಳೆ ಹಣ್ಣುಗಳನ್ನು ಇಟ್ಟಾನ. ಅವು ಯಾವುವು? ಮಹಾತ್ಮರ ನುಡಿ ಮುತ್ತುಗಳು, ಸುಭಾಷಿತ ಮತ್ತು ಒಳ್ಳೆಯವರ ಸಂಘ. ಒಳ್ಳೆಯವರ ಸಂಘವನ್ನು ಮಾಡಿದೀವಿ ಅಂತಂದ್ರೆ ಅವ್ರು ನಮಗೆ ಒಳ್ಳೆಯದ ಕಲಿಸ್ತಾರೆ, ಒಳ್ಳೆ ಮಾತನಾಡುವುದನ್ನು ಕಲಿಸ್ತಾರೆ. ಇಲ್ಲ ಅಂತಂದ್ರೆ ಈ ಮನುಷ್ಯ ಜನ್ಮ ಹೆಂಗೆ ಬಂದದಲ್ಲ ಹಂಗೆ ಹೋಗಿ ಬಿಡ್ತೈತಿ, ಅದ್ರದ್ದು ಉಪಯೋಗ ಆಗಂಗಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ಈಗಾಗಲೇ ಸಮಯನೂ ಭಾಳ ಆಗೈತಿ. ಮತ್ತು ನನ್ನ 2 ಮಾತುಗಳನ್ನು ಇನ್ನೊಂದು ವಿಶೇಷ ಏನಂತ ಕೇಳಿದ್ರೆ, ಸದ್ಗುರು ಮಾನಸೇಂದ್ರ ಮಹಾಸ್ವಾಮಿಗಳು ಈ ಎಲ್ಲ ಹಳ್ಳಿಗಳಲ್ಲಿ ಬಂದು ತಮ್ಮ ಆಶೀರ್ವಚನವನ್ನು ನೀಡಿ ಆಗ ತಿಂಗಳಾನುಗಟ್ಟಲೆ ಇಲ್ಲೇ ಇರ್ತಿದ್ರು ಅಂತ ಮಹಾತ್ಮರು ಹೇಳಿದರು. ಮತ್ತು ನಮಗೆ ತಿಂಗಳಾನುಗಟ್ಟಲೆ ಇರೋಕ್ಕೆ ಸಾಧ್ಯವಾಗೋದಿಲ್ಲ, ಯಾಕಂದ್ರೆ ಕಾರ್ಯಕ್ರಮಗಳು ರಗಡ. ಆವಾಗ ಅವರು ಇರ್ತಿದ್ರು ಅಂತಂದ ಬಳಕ ಹೋದ ವರ್ಷವೇ ಪೂಜ್ಯ ಮಾನಸೇಂದ್ರ ಮಹಾಸ್ವಾಮೀಜಿಯವರ ಮೂರ್ತಿಯನ್ನು ಸ್ಥಾಪನೆ ಆಗಿದೆ ತಾವರಗೆರೆಯಲ್ಲಿ. ಮತ್ತು ತಾವು ಮುಂದಿನ ತಿಂಗಳ ಬನದ ಹುಣ್ಣಿಮೆಗೆ ಶ್ರೀಮಠದಲ್ಲಿ 3 ದಿವಸದ ಕಾರ್ಯಕ್ರಮ ಇರ್ತೈತಿ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಭಾಗವನ್ನು ಮಾಡಬೇಕು. ಅವರು ನಿಮ್ಮ ತನ ಬರ್ತಿದ್ರು, ಯಾಕೆ ನನ್ನ ಭಕ್ತರು ನನ್ನ ಮಕ್ಕಳು ಅದಾರ ಅಂತೇಳಿ ಅವರೆಲ್ಲ ಬರ್ತಿದ್ರು. ಈಗ ನೀವು ಅವರು ಹೋಗ್ಯಾರ ಅಂತಂದ ಬೆಳಕ ಅವ್ರು ಅಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಬಾರ್ದು. ಈಗ ನಿಮ್ಮ ಮಗ ನಾನು ಅಲ್ಲಿ ಅದೀನಿ, ಯಾರ್ದು? ನಿಮ್ಮದು. ನೀವು ಅಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಶೋಭೆಯನ್ನು ತರಬೇಕಂತ ಹೇಳಿ ನನ್ನ 2 ಮಾತುಗಳನ್ನು ಸದ್ಗುರುನಾಥನ ಚರಣಿಗೆ ಅರ್ಪಿಸಿ